ನಮಸ್ಕಾರ. ನೋಡಿ, ನನ್ನನ್ನು ಯಾವ ದೇವರು ಕೈ ಹಿಡಿಲಿಲ್ಲ ಅನ್ನೋರು ಒಮ್ಮೆ ಈ ಒಂದು ಈ ತಾಯಿ ದರ್ಶನ ಮಾಡಿ ನೋಡಿ. ಸೋತವರ ಕೈ ಹಿಡಿಯುವ, ಕಾಪಾಡುವ ಈ ದೇವಿ ಇರೋದು ಎಲ್ಲಿ ಗೊತ್ತಾ? ಹೇಳ್ತೀನಿ. ಈಗ ನೀವು ಎಲ್ಲ ದೇವ್ರಿಗೂ ಹೋಗಿ ಬಂದ್ಬಿಟ್ಟಿರ್ತೀರ. ತಿರುಪತಿಗೂ ಹೋಗಿ ಬಂದಿರ್ತೀರ, ಮಂತ್ರಾಲಯಕ್ಕೂ ಹೋಗಿ ಬಂದಿರ್ತೀರ, ಧರ್ಮಸ್ಥಳಕ್ಕೂ ಹೋಗಿ ಬಂದುಬಿಟ್ಟಿರ್ತೀರ, ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಹೋಗಿ ಬಂದಿರ್ತೀರ, ಮಲೆ ಮಹದೇಶ್ವರ ಬೆಟ್ಟಕ್ಕೂ ಹೋಗಿ ಬಂದಿರ್ತೀರ. ನಿಮ್ಮ ಮನೆ ದೇವರು, ಕುಲದೇವರು, ಇಷ್ಟವಾದ ದೇವರು, ಎಲ್ಲ ದೇವ್ರಿಗೂ ಹೋಗಿದ್ದಾಯಿತು, ಎಲ್ಲ ಪೂಜೆಗಳು ಮಾಡ್ಕೊಂಡಿದ್ದಾಯಿತು, ಎಲ್ಲ ವ್ರತ ಮಾಡ್ಕೊಂಡಿದ್ದಾಯಿತು, ಉರುಳು ಸೇವೆ, ಕಾಲ್ನಡಿಗೆ, ಉಪವಾಸ, ಅನುಷ್ಠಾನ ಎಲ್ಲ ಮಾಡಿದ್ದಾಯಿತು. ನನ್ನನ್ನು ಯಾವ ದೇವರು ಕೈ ಹಿಡಿಲಿಲ್ಲ ಅನ್ನೋರು, ಎಸ್ಪೆಷಲಿ ಈ ತಾಯಿ ಮಾತ್ರ ನಿಮ್ಮನ್ನು ಕಾಪಾಡ್ತಾಳೆ. ಕೈ ಹಿಡಿದು ಮೇಲಕ್ಕೆ ನಡೆಸ್ತಾಳೆ ಖಂಡಿತವಾಗ್ಲೂ. ನೋಡಿ, ಇವಾಗ ಎಷ್ಟೋ ಜನಗಳು ಬರೀ ಒಂದೇ ಒಂದು ಬಾರಿ ದೇವಸ್ಥಾನಕ್ಕೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ರೆ ಅವರಿಗೆ ಕೈ ಹಿಡಿದು ಬಿಡ್ತಾರೆ ದೇವರು. ಒಂದೇ ಬಾರಿ ದರ್ಶನ ಮಾಡಿದ್ದಕ್ಕೆ ನಾನು ಶ್ರೀಮಂತ ಆದರೆ, ನಾನು ಕೋಟ್ಯಾಧಿಪತಿ ಆಗಿದ್ದೆ, ನಾನು ಇಲ್ಲಿಗೆ ಬಂದಿದ್ದಕ್ಕೆ ನನ್ನ ಸಮಸ್ಯೆ ಎಲ್ಲ ತೀರ್ತು ಅಂತಿರ್ತಾರೆ. ಇವರೆಲ್ಲ ಹಿಂದಿನ ಜನ್ಮದ ಒಂದು ಪುಣ್ಯ ಹೊತ್ಕೊಂಡ್ಬಂದಿರ್ತಾರೆ, ಭಾಗ್ಯನ, ಅದಕ್ಕೆ ಸಿಕ್ಬಿಡುತ್ತೆ. ಇನ್ನು ಸ್ವಲ್ಪ ಜನಗಳು ಎಷ್ಟು ಬಾರಿ ದೇವಸ್ಥಾನಕ್ಕೆ ಹೋದರೂ, ಎಷ್ಟು ಬಾರಿ ಪುಣ್ಯಕ್ಷೇತ್ರಗಳಿಗೆ ಹೋದರೂ, ಏನೇ ಹರಕೆ ಏನೇ ಮಾಡ್ಕೊಂಡ್ರು, ಪೂಜೆ ಮಾಡಿದರೂ ಬೇಗ ಫಲ ಸಿಗಲ್ಲ. ಯಾಕೆಂದರೆ ಅದು ಕರ್ಮದ ಫಲ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರ ನನ್ನನ್ನು ಯಾವ ದೇವರು ಕೈ ಹಿಡಿಲಿಲ್ಲ ಅನ್ನೋರು ಒಮ್ಮೆ ಈ ತಾಯಿನ ದರ್ಶನ ಮಾಡಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಯಾವುದು ಅದು ತಾಯಿ ಮಹಾಲಕ್ಷ್ಮಿ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ಯೂಟ್ಯೂಬಲ್ಲಿ ಎಲ್ಲೂ ಫೋನ್ ನಂಬರ್ಗಳು ಎಲ್ಲೂ ಹಾಕಲ್ಲ. ಯಾರೂ ಫೋನ್ ಮಾಡೋಕ್ಕೆ ಹೋಗಬೇಡಿ. ಆನ್ಲೈನಲ್ಲಿ ಜ್ಯೋತಿಷ್ಯ ಹೇಳಲ್ಲ, ಆಫ್ಲೈನಲ್ಲೂ ಮನೆಯಲ್ಲೂ ಹೊರಗಡೆ ಎಲ್ಲೂ ಹೇಳಲ್ಲ. ಯೂಟ್ಯೂಬ್ನಲ್ಲಿ ಮಾತ್ರ ಮಾರ್ಗದರ್ಶನ ಮಾಡ್ತೀನಿ. ಯಾಕೆಂದರೆ ನೀವು ಸಾವಿರಾರು ಜನ ಬರ್ತೀರ, ಬಟ್ ನಮಗೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಜನಗಳಿಗೆ. ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಮಾತ್ರ ಈಗ ಒಂದು ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ಆನ್ಲೈನಲ್ಲಿ ಆಫ್ಲೈನಲ್ಲಿ ಯಾವುದು ಜ್ಯೋತಿಷ್ಯ ಹೇಳಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಈಗ ವಿಷಯಕ್ಕೆ ಬರ್ತೀನಿ. ಇವಾಗ ಈ ಒಂದು ಪುಣ್ಯಕ್ಷೇತ್ರ ಇರೋದು ಎಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ನೀವು ಪ್ರತಿ ವರ್ಷ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರ. ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ನೀವು ಎಸ್ಪೆಷಲಿ ಕನಕದಾರ ಸ್ತೋತ್ರನ 8 ಬಾರಿ ಪಠಣೆ ಮಾಡಲೇಬೇಕು, ಕಂಪಲ್ಸರಿ. 8 ಬಾರಿ ಕನಕದಾರ ಸ್ತೋತ್ರನ ಪಠಣೆ ಮಾಡಿ, ಜೊತೆಗೆ ಈ ಒಂದು ಸೋತವರ ಕೈ ಹಿಡಿದು ಕಾಪಾಡುವ ಈ ಒಂದು ಪವರ್ಫುಲ್ಲು ತಾಯಿ ಮಹಾಲಕ್ಷ್ಮಿ ಇರೋ ಒಂದು ಸ್ಥಳ ಬಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಶ್ರೀ ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಶ್ರೀ ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ ಹೋಗ್ತೀರಾ ನೀವು ದೇವಸ್ಥಾನಕ್ಕೆ, ಬಟ್ ಹೋದಾಗ ಅಲ್ಲಿ ನೀವೇನು ಮಾಡಬೇಕು ಅದು ಇಂಪಾರ್ಟೆಂಟು. ಎಲ್ಲರೂ ದೇವಸ್ಥಾನಗಳಿಗೆ ಹೋಗ್ತೀರಾ, ಆದರೂ ನಮಗೆ ಒಳ್ಳೆಯದಾಗಿಲ್ಲ ಅಂತೀರ. ಅಲ್ಲಿ 8 ಬಾರಿ ಕನಕದಾರ ಸ್ತೋತ್ರ ಪಠಣೆ ಮಾಡಿ ಬನ್ನಿ. ಅಟ್ಲೀಸ್ಟ್ 6 ತಿಂಗಳಿಗೆ ಒಮ್ಮೆ ಶುಕ್ರವಾರದಂದು ಅಥವಾ ಭಾನುವಾರದಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಶ್ರೀ ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ 6 ತಿಂಗಳಿಗೊಮ್ಮೆ ಶುಕ್ರವಾರ ಅಥವಾ ಭಾನುವಾರದಂದು ಹೋಗಿ ದರ್ಶನ ಮಾಡಿ ತಾಯಿಗೆ ನೀವೇನು ಕೊಡ್ಬೇಕು ಅಂದ್ಕೊಂಡಿದ್ರೆ ಕೊಟ್ಕೊಳ್ಳಿ. ಬಾಗಣ ಕೊಡ್ತೀರಾ, ಮಡ್ಲಕ್ಕಿ ಕೊಡ್ತೀರೋ, ನೀವು ಕೊಡೋದು ಕೊಟ್ಕೊಳ್ಳಿ ಏನಾದರೂ. ಬಟ್ ಅಲ್ಲಿ 8 ಬಾರಿ ಕನಕದಾರ ಸ್ತೋತ್ರನ ಪಠಣೆ ಮಾಡಬೇಕು. ಕನಕದಾರ ಸ್ತೋತ್ರ ಬುಕ್ ಸಿಗುತ್ತೆ, ಅಲ್ಲಾದರೂ ಸಿಗುತ್ತೆ, ಹೊರಗಡೆ ಬುಕ್ ಸ್ಟೋರ್ಗಳಲ್ಲಿ ಕೇಳಿ. ಕನಕದಾರ ಸ್ತೋತ್ರ ಬುಕ್ ತಗೊಂಡೋಗಿ ಅಲ್ಲಿ ದೇವಿ ಮುಂದೆ, ಮಹಾಲಕ್ಷ್ಮಿ ಮುಂದೆ ಕೂತ್ಕೊಂಡು 8 ಬಾರಿ ಶಂಕರಾಚಾರ್ಯರು ರಚಿಸಿದ ಕನಕದಾರ ಸ್ತೋತ್ರನ 8 ಬಾರಿ ಪಠಣೆ ಮಾಡಿ ಬರಬೇಕು. ತದನಂತರ ವರಮಹಾಲಕ್ಷ್ಮಿ ತಪ್ಪದೆ ಕಂಪಲ್ಸರಿ ಮಾಡಿ ಮನೆಯಲ್ಲಿ. ಈ ಬಾರಿ 21 ಆಗಸ್ಟ್ 2026 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಅವತ್ತು 8 ಬಾರಿ ಕನಕದಾರ ಸ್ತೋತ್ರ ಪಠಣೆ ಮಾಡಬೇಕು. ನೋಡಿ, ಸುಮ್ಮನೆ ನೀವು ದೇವಸ್ಥಾನಗಳಿಗೆ ಹೋಗ್ತೀರಾ, ಮಹಾಲಕ್ಷ್ಮಿ ಆರಾಧನೆ ಮಾಡ್ತೀರಾ, ಬಟ್ ಅಲ್ಲಿ
ಇಂಪಾರ್ಟೆಂಟು. ಕನಕದಾರ ಸ್ತೋತ್ರನ ಬಿಡಂಗೇ ಇಲ್ಲ. 8 ಬಾರಿ, ಗಂಡು ಮಕ್ಕಳು ಅಷ್ಟೇ ಹೆಣ್ಣು ಮಕ್ಕಳು ಅಷ್ಟೇ 8 ಬಾರಿ ಕನಕದಾರ ಸ್ತೋತ್ರ ಪಠಣೆ ಮಾಡಿ. ವರ್ಷ ಪೂರ್ತಿ ದುಡ್ಡೇ ದುಡ್ಡು. ಮತ್ತು ಯಾವ ದೇವರು ನಿಮ್ಮನ್ನು ಕೈ ಹಿಡಿಲಿಲ್ಲ ಅಂದರೆ, ಎಸ್ಪೆಷಲಿ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಕೈ ಹಿಡ್ದೇ ಹಿಡಿತಾಳೆ. 8 ಬಾರಿ ಕನಕದಾರ ಸ್ತೋತ್ರನ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿ ಪಠಣೆ ಮಾಡಿ, ಕಳಸ ಇಟ್ಟು ಪೂಜೆ ಮಾಡಿ, ತದನಂತರ 6 ತಿಂಗಳಿಗೆ ಒಮ್ಮೆ ಶುಕ್ರವಾರ, ಯಾವುದಾದ್ರೂ ಶುಕ್ರವಾರ, ಅಮಾವಾಸ್ಯೆ ದಿನ ಶುಕ್ರವಾರ ಬಂದಾಗ ಹೋಗಿ, ಹುಣ್ಣಿಮೆ ಶುಕ್ರವಾರ ಬಂದಾಗ ಹೋಗಿ, ಅಥವಾ ಮಾಮೂಲು ಶುಕ್ರವಾರ ಬಂದದ್ದು ದಿನ ಆಗಲಿ, ಭಾನುವಾರದ ದಿನ ಹೋಗಿ 6 ತಿಂಗಳಿಗೆ ಕಂಪಲ್ಸರಿ ಹೋಗಬೇಕು. ಅಲ್ಲಿ 8 ಬಾರಿ ಕನಕದಾರ ಸ್ತೋತ್ರ ಪಠಣೆ ಮಾಡಿ. ಖಂಡಿತವಾಗ್ಲೂ ಹೇಳ್ತಿದ್ದೀನಲ್ಲ, ಸೋತವರ ಕೈ ಹಿಡಿದು ಕಾಪಾಡುವ ಪವರ್ಫುಲ್ ಮಹಾಲಕ್ಷ್ಮಿ ದೇವಸ್ಥಾನ ಇರೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು. ಕೊರಟಗೆರೆಯಿಂದ ಒಂದು 15-16 ಕಿಲೋಮೀಟರ್ ದೂರದಲ್ಲಿ ಬರ್ಬೋದು ಶ್ರೀ ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಅರ್ಥ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನೋಡಿ, ಯೂಟ್ಯೂಬ್ನಲ್ಲಿ ನಾನು ಎಲ್ಲೂ ಫೋನ್ ನಂಬರ್ ಹಾಕಲ್ಲ, ಯಾರೂ ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಡೌಟ್ಸ್ಗೆ ಅಂತಲೂ ಫೋನ್ ಮಾಡಬೇಡಿ. ನಮಗೆ ಆ ಡೌಟ್ ಇತ್ತು, ಈ ಡೌಟ್ ಇತ್ತು ಅಂತ ಫೋನು ಮಾಡೋಕ್ಕೆ ಹೋಗ್ಬೇಡಿ. ಜ್ಯೋತಿಷ್ಯ ಅಂತೂ ಕೇಳೋಕ್ಕೆ ಫೋನೇ ಮಾಡೋಕ್ಕೆ ಹೋಗ್ಬೇಡಿ. ಆನ್ಲೈನಲ್ಲೂ ಹೇಳಲ್ಲ, ನಾನು ಆಫ್ಲೈನಲ್ಲೂ ಹೇಳಲ್ಲ. ಅದಕ್ಕೆ ಅಂತಲೇ ಯೂಟ್ಯೂಬ್ ಪ್ಲ್ಯಾಟ್ಫಾರಮ್ ಇದೆ, ಇದ್ರ ಮುಖಾಂತರ ಮಾರ್ಗದರ್ಶನ ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಳ್ಳಿ. ನಮಸ್ಕಾರ.